भारत माता की भारत माता की वंदे वंदे माता के वंदे वंदे ಸುಂದರವಾದಂಥ ರಮಣೀಯ ದೃಶ್ಯ. ಎಲ್ಲರೂ ಕೈ ಚಪ್ಪಾಳೆಯಿಂದ ಕೇಳ್ತಾ ಇದ್ದೆವು. ಪದ್ಮಾಸನದ ವಿಶೇಷ ಭಂಗಿಯಲ್ಲಿ ಸುತ್ತಲೂ ಆಚರಣೆ ಸಂದರ್ಭದಲ್ಲಿ ಜಲಯೋಗವನ್ನು ಒಂದು ವಿಶೇಷವಾಗಿ ಇವತ್ತು ನಾವೆಲ್ಲರೂ ಪ್ರದರ್ಶನ ಮಾಡಿದ್ದೀವಿ. ಜೊತೆಗೆ ನಾವು ಕಲಿಸೋದು ಒಂದು ವಾರದಲ್ಲಿ ನಮ್ಮ ಕಲಿಕೆಯಲ್ಲೂ ಮಾಡಿದ್ದಾರೆ. ನಮಗೆ ಅದಕ್ಕೆ ಸಹಕರಿಸಿದಂಥವ್ರು ನಮ್ಮ ಅರ್ಜುನ್ ಗುಳೇದಗುಡ್ಡದವರು. ಮತ್ತು ಇದ್ರ ಜೊತೆಗೆ ಏನಪ್ಪ ಅಂತಂದರೆ ಜಲದ ಯೋಗ ಮನುಷ್ಯನ ದೇಹಕ್ಕೆ ಪರಿಣಾಮಕಾರಿಯಾಗಿ ಆರೋಗ್ಯವಂತರಾಗಿ ಮಾಡಲಿಕ್ಕೆ, ಮನಸ್ಸಿಗೆ ಶಾಂತಿವಂತರಾಗಿ ಮಾಡಲಿಕ್ಕೆ, ತನ್ನ ದೇಹವನ್ನು ಸಮತೋಲನ ಮಾಡಿಕೊಳ್ಳೋಕ್ಕೆ ಇಂದಿನ ಕಾಲದಲ್ಲಿ ಋಷಿ ಮುನಿಗಳು ಮಹಾತ್ಮರು ಮಾಡಿ ಹೋಗಿದಂಥ ಯೋಗ ಇದು. ಈ ಯೋಗ ಜಲಯೋಗ ಪ್ರತಿಯೊಬ್ಬ ಮನುಷ್ಯನಿಗೂ ಸಿಕ್ಕಬೇಕು, ಪ್ರತಿಯೊಬ್ಬರು ಆಸಕ್ತಿವಂತರಾಗಬೇಕು. ಇದನ್ನು ಕಲಿತು ಇನ್ನು ಮುಂದಿನ ಯೋಗ ಡೇಗೆ ಸಾವಿರಾರು ಜನರು ಯೋಗ ಡೇಲಿ ಜಲಯೋಗವನ್ನು ಪ್ರದರ್ಶನ ಮಾಡಬೇಕು. ಮತ್ತು ಇಂಥ ಒಂದು ಕಾರ್ಯಕ್ರಮವನ್ನು ಇಡೀ ವಿಶ್ವಕ್ಕೆ ಭಾರತ ದೇಶ ಯೋಗವನ್ನು ಕೊಟ್ಟಂಥ ಹೆಗ್ಗಳಿಕೆ ನಮ್ಮದಾಗಿದೆ. ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ತಂದಂಥದ್ದು ಈ ಭಾರತ ರಾಷ್ಟ್ರಕ್ಕೆ ಮತ್ತು ವಿಶ್ವಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ನಾನು 6ನೇ ವಯಸ್ಸಿಂದ ಯೋಗ ಮಾಡ್ತಾ ಇದ್ದೆ. ನನಗೆ ಹಾಸನಲ್ಲಿ ನಾನು ಯೋಗ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ಚೇತನ್ ಗುರುಜಿ ಅಂತ ನನಗೆ ಯೋಗ ಮೊದಲು ಹೇಳ್ಕೊಟ್ಟಿದ್ದು. ಅದಾದಮೇಲೆ ನಾನು ಮೈಸೂರಿಗೆ ಬಂದಮೇಲೆ ಸ್ಕೂಲಲ್ಲಿ ವಸುಮತಿ ಅಂತಿದ್ದಾರೆ, ಅವ್ರು ನನಗೆ ಯೋಗ ಕಂಟಿನ್ಯೂ ಮಾಡಿಸಿದ್ರು. ಮತ್ತು ಒಂದು ವರ್ಷದಿಂದ ರುದ್ರೇಶ್ ಅಂತಿದ್ದಾರೆ, ಯೋಗ ರುದ್ರೇಶ್ ಅಂತ, ಅವ್ರು ಚೂರು ಅಡ್ವಾನ್ಸ್ ನನಗೆ ಹೇಳ್ಕೊಟ್ರು. ಅರೆ ಜಲಯೋಗ ಅಂತ ಹೇಳ್ಕೊಟ್ಟಿದ್ದಂದ್ರೆ ಗುರುಗಳೇ ನನಗೆ ಜಲಯೋಗ ಪೂರ್ತಿ ಒಂದು ಈಜಕ್ಕೂ ಬರ್ತಾ ಇರಲಿಲ್ಲ. ಎಲ್ಲದನ್ನು ಜಲದ ಮೇಲೆ ಯೋಗ ಮಾಡೋದನ್ನು ಗುರುಗಳು ಹೇಳ್ಕೊಟ್ರು. ಒಂದು 3-4 ದಿನದಲ್ಲಿ ಹೇಳ್ಕೊಟ್ರು. ಅಂದರೆ ಅದು ಆರಾಮ್ ಅನ್ಸುತ್ತೆ ಒಂಥರ. ಅಂದರೆ ಜಲಯೋಗ ಬೇರೆ ಯೋಗಕ್ಕಿಂತ ಸಿಕ್ಕಾಪಟ್ಟೆ ಡಿಫ್ರೆಂಟು. ಆರಾಮಾಗಿ ನಾವು ರಿಲ್ಯಾಕ್ಸ್ ಮಾಡ್ಕೊಂಡು ಯೋಗ ಮಾಡ್ಬೋದು, ಏನು ಸ್ಟ್ರೈನ್ ಆಗಲ್ಲ. ಇನ್ನೊಂದು ಕೆಲವೊಂದೊಬ್ಬ ಧರ್ಮಕ್ಕೋಸ್ಕರ ಇದೆ ಅಷ್ಟೇ. ಆದ್ರೆ ವರ್ಷಕ್ಕೊಮ್ಮೆ ಬರೋ ಜಾತಿ ಮತ ಪಂಥ ಭೇದ ಭಾವ ದೇಶ ಮೀರ್ ನಿಂತಿದ್ದು ವಿಶ್ವ ಯೋಗ ದಿನಾಚರಣೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ಇದೆಲ್ಲರ ಹಬ್ಬ ಅಂತ. ಈ ಹಬ್ಬ ಯಾರಿಗೆ ಅಂತಂದ್ರೆ ಬೇರೆ ಯಾರಿಗೂ ಅಲ್ಲ, ನಮ್ಮ ಆರೋಗ್ಯಕ್ಕೋಸ್ಕರ, ನಮ್ಮ ದೇಹಕ್ಕೋಸ್ಕರ, ನಮ್ಮ ಮನಸ್ಸಿಗೋಸ್ಕರ, ನಾವು ಬದುಕೋಕ್ಕೋಸ್ಕರ ನಮಗೆ ಬೇಕಾಗಿರೋ ಮಂತ್ರ ಯಾವುದಪ್ಪ ಅಂತಂದ್ರೆ ಅದು ಯೋಗ. ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಯೋಗ ಅಂತ ಪ್ರಾರಂಭ ಆದ್ರೆ ಸಾಕು, ಇವರೇ ಮಾಡಬೇಕು ಅವರೇ ಮಾಡಬೇಕು ಅನ್ನೋ ವಿಚಾರಗಳನ್ನ ಮಾಡ್ತೀವಿ ನಾವು. ಆದ್ರೆ ಇವತ್ತು ವಿಶ್ವ ಯೋಗ ದಿನಾಚರಣೆಯಲ್ಲಿ 200 ರಾಷ್ಟ್ರಗಳು ಯೋಗವನ್ನ ಮಾಡೋದಕ್ಕೆ ಅತ್ಯಂತ ನಮ್ಮ ಯೋಗವನ್ನ ಇಡೀ ಪ್ರಪಂಚಕ್ಕೆ ಹಂಚಿರೋ ಭಾರತ ದೇಶ ಅಂತ ಅಂದ್ರೆ ಎದೆ ತೊಟ್ಕೊಂಡು ಹೆಮ್ಮೆ ಅಂತ ಹೇಳ್ಕೊಳ್ತೀವಿ. ನಾವಿಲ್ಲೇ ತೋರಿಸ್ತಾ ಇದ್ದೀವಿ ಸಹಿಷ್ಣುತೆ ಅಂತಂದ್ರೆ ಏನು ಅಂತೇಳಿ. ನಮಗೆ ಬಹುಶಃ ಎಲ್ಲರನ್ನೂ ಪ್ರೀತಿಸುವಂಥದ್ದು, ಎಲ್ಲರನ್ನೂ ಗೌರವಿಸುವಂಥದ್ದು ನಮ್ಮ ಹತ್ರ ಇದ್ರೆ ಬೇರೆಯವ್ರಿಗೂ ಕೊಡೋ ಗುಣ ಯಾರಿಗಾದ್ರೂ ಇದೆ ಅಂತಂದ್ರೆ ಈ ಪ್ರಪಂಚದಲ್ಲಿ ಅದು ಹೆಮ್ಮೆ ಅಂತ ಹೇಳ್ಕೊಳ್ಬಹುದು. ಅದು ಭಾರತ, ಅದು ಭಾರತ, ಅದು ಭಾರತ ಅಂತೇಳಿ. ಅಂತಾರಾಷ್ಟ್ರದಲ್ಲಿ ಇವತ್ತು ಬಹುಶಃ ಇಂಥ ಹಬ್ಬದ ಆಚರಣೆಯಲ್ಲಿ ನನಗೆ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಹುಟ್ಟಿದ್ದು ಮಂಡ್ಯ ಜಿಲ್ಲೆ ಈ ಮಣ್ಣು. ಸ್ವಾಮೀಜಿ ಆಗಿದ್ದು ದೀಕ್ಷೆ ತಗೊಂಡಿದ್ದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಬೇಬಿ ಗ್ರಾಮ ದುರ್ದುಂಡೇಶ್ವರ ಮಠ. ಈ ಎರಡು ಮಣ್ಣಿನ ಒಂದು ಶಕ್ತಿಯಿಂದ ಪರಮ ಪೂಜ್ಯ ಮರಿದೇವರ ಶಿವಯೋಗಿಗಳ ಅನುಗ್ರಹದಿಂದ
ನಾನು ಆಧರಿಸುವಂತ ದುರ್ಗಾಮಾತೆ ಅನುಗ್ರಹದಿಂದ ಇವತ್ತು ಏನಾದ್ರೂ ಅಟ್ಲೀಸ್ಟ್ ಯೋಗವನ್ನು ಅಭ್ಯಾಸ ಮಾಡುವಂಥದ್ದು ಏನಾದ್ರೂ ಆಗಿದೆ ಅಂತಂದ್ರೆ ಇವತ್ತು ಮಂಡ್ಯ ಜಿಲ್ಲೆಯಲ್ಲೇ ಇದು ಪ್ರಪ್ರಥಮ ಬಾರಿಗೆ ನಾನು ನಿಮ್ಮೆಲ್ಲರ ಮುಂದೆ ಪ್ರದರ್ಶನ ಆಗ್ತಾ ಇರುವಂಥದ್ದು, ನೀವೆಲ್ಲ ನೋಡುವಂತ ಅವಕಾಶ ಸಿಕ್ಕಿರೋದು ಇದು ಮೊದಲಿಗೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.